ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಟೆರೆಸ್ ಗಾರ್ಡನಿಂಗ್ಗೆ ಕೇವಲ ಕೆಂಪು ಮಣ್ಣು, ಕೆರೆ ಮಣ್ಣು, ತೋಟದ ಮಣ್ಣಲ್ಲಿರೋ ಫಲವತ್ತತೆ ಗಿಡಗಳಿಗೆ ಸಾಕಾಗಲ್ಲ. ಈ ಮಣ್ಣಿನ ಜೊತೆ ಕೆಲವು ಫರ್ಟಿಲೈಸರ್ ಕೇಕ್ಸ್ ಅಂದರೆ ಹಿಂಡಿಗಳನ್ನು ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸೋಕ್ಕೆ ಗೊಬ್ಬರದ ಜೊತೆ ಇದು ಒಂದು ಆಪ್ಷನ್, ಬಟ್ ತುಂಬಾ ಯೂಸ್ಫುಲ್. ಈ ಫರ್ಟಿಲೈಸರ್ ಕೇಕ್ ಅಥವಾ ಹಿಂಡಿ ಅಂದ್ರೇನು? ಎಷ್ಟು ಥರ ಹಿಂಡಿ ಗಾರ್ಡನಿಂಗ್ಗೆ ಬಳಸ್ತಾರೆ? ಆಯಾ ಹಿಂಡಿಗಳಿಂದ ಗಿಡಗಳಿಗೆ ಆಗೋ ಲಾಭ ಏನು? ನಾವು ನಮ್ಮ ಗಾರ್ಡನಲ್ಲಿ ಯಾವ ಹಿಂಡಿಗಳನ್ನು ಬಳಸ್ತೀವಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅರಸಿ ಟೆರೆಸ್ ಗಾರ್ಡನ್. ಫರ್ಟಿಲೈಸರ್ ಕೇಕ್ ಅಥವಾ ಹಿಂಡಿ ಅಂದರೆ ಒಂದು ಪದಾರ್ಥದಿಂದ ಎಣ್ಣೆ ತೆಗೆದು ಉಳಿದ ವೇಸ್ಟನ್ನು ಪೂರ್ತಿ ಪ್ರಮಾಣದಲ್ಲಿ ಒಣಗಿಸ್ತಾರೆ. ಇದನ್ನು ಗಿಡಗಳಿಗೆ ಫರ್ಟಿಲೈಸರ್ ಆಗಿ ಬಳಸ್ತಾರೆ. ಈ ಫರ್ಟಿಲೈಸರ್ ಕೇಕ್ ಆರ್ಗ್ಯಾನಿಕ್ ಹೌದಾ ಅಲ್ವಾ ಅನ್ನೋ ಪ್ರಶ್ನೆಗೆ ಈಗಾಗಲೇ ನಿಮಗೆ ಉತ್ತರ ಸಿಕ್ಕಿರಬೇಕು. ಹೌದು, ಖಂಡಿತ ಇದು ಆರ್ಗ್ಯಾನಿಕ್ಕೆ. ನಮ್ಮ ಗಾರ್ಡನಲ್ಲಿ ಕೆಲವು ಹಿಂಡಿಗಳನ್ನು ಬಳಸ್ತಿದ್ದೀವಿ. ಯಾವ್ಯಾವ ಹಿಂಡಿಯಿಂದ ಯಾವ್ಯಾವ ರೀತಿ ಲಾಭಕಾರಕ ಹಾಗೂ ಅವುಗಳನ್ನು ಯಾವ ರೀತಿ ಉಪಯೋಗಿಸೋದು. ನೀವೇನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೆ, ನಾವು ಮಾಡ್ತಾ ಇರೋ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಓಕೆ ಮಾಡಿ, ಅದರಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಗ ನಾವು ಹಾಕೋ ಪ್ರತಿ ವಿಡಿಯೋಸ್ ನೀವು ನೋಡ್ಬೋದು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿದ್ರೆ ಮಾತ್ರ ಹಿಂಡಿಗಳು ಗಿಡದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ಕಂಪ್ಲೀಟಾಗಿ ಗೊತ್ತಾಗೋದು. ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ. ಇದು ಕೋಕೋನಟ್ ಕೇಕ್ ಅಂದರೆ ಕೊಬ್ಬರಿ ಹಿಂಡಿ. ಕೊಬ್ಬರಿಯಿಂದ ಎಣ್ಣೆ ತೆಗೆದ್ಮೇಲೆ ಉಳಿದಿರೋ ವೇಸ್ಟೇ ಕೊಬ್ಬರಿ ಹಿಂಡಿ. ಇದರಲ್ಲಿ ಫೈಬರ್ ಹಾಗೂ ಪ್ರೋಟೀನ್ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಇದು ಇಳುವರಿಯಾಗಿ ಇನ್ನೇನು ಹಾರ್ವೆಸ್ಟ್ ಮಾಡಬೇಕು ಅನ್ನೋ ಹೊತ್ತಲ್ಲಿ ಬರೋ ಹುಳು ಹುಪ್ಪಟೆಗಳನ್ನು ತಡೆಗಟ್ಟುತ್ತೆ. ನೀಮ್ ಕೇಕ್ ಅಂದರೆ ಬೇವಿನ ಹಿಂಡಿ. ಇದನ್ನು ಬೇವಿನ ಎಣ್ಣೆ ತೆಗೆದ ನಂತರ ಉಳಿದಿರೋ ವೇಸ್ಟಿಂದ ತಯಾರಿಸ್ತಾರೆ. ಇದರಲ್ಲಿ ಮಣ್ಣಿನ ಅಸಿಡಿಟಿನ ಕಡಿಮೆಗೊಳಿಸೋ ಅಂತಹ ಅಂಶ ಇರುತ್ತೆ. ಹಾಗೆ ಮಣ್ಣಲ್ಲಿರೋ ಸೂಕ್ಷ್ಮ ಜೀವಿಗಳನ್ನು ಹೆಚ್ಚಿಸುತ್ತೆ. ಮಣ್ಣಿನ ಟೆಕ್ಸ್ಚರ್ ಅಂದರೆ ಆಕಾರವನ್ನು ಇಂಪ್ರೂವ್ ಮಾಡುತ್ತೆ. ಮಣ್ಣಲ್ಲಿ ನೀರು ತಡೆ ಹಿಡಿಯೋಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಮಣ್ಣಲ್ಲಿ ಬೇರುಗಳು ಧಾರಾಳವಾಗಿ ಬೆಳೆಯೋಕ್ಕೆ ಜಾಗ ಮಾಡಿಕೊಡುತ್ತೆ. ಮಣ್ಣಲ್ಲಿ ಫಂಗಲ್ ಇನ್ಫೆಕ್ಷನ್ಸ್ನ ತಡೆಗಟ್ಟುತ್ತೆ. ಇದನ್ನು ನಾವು ಯೂನಿವರ್ಸಲ್ ಸಾಯಿಲ್ ಮಿಕ್ಸ್ ಮಾಡೋ ಟೈಮಲ್ಲೇ ಹಾಕ್ತೀವಿ. ಮಸ್ಟರ್ಡ್ ಕೇಕ್ ಅಂದರೆ ಸಾಸಿವೆ ಹಿಂಡಿ. ಸಾಸಿವೆಯಿಂದ ಎಣ್ಣೆ ತೆಗೆದ್ಮೇಲೆ ಉಳಿಯೋ ವೇಸ್ಟನ್ನು ಸಾಸಿವೆ ಹಿಂಡಿ ಅಂತ ಕರೀತಾರೆ. ಮಸ್ಟರ್ಡ್ ಕೇಕ್ ಅಥವಾ ಸಾಸಿವೆ ಹಿಂಡಿಯಲ್ಲಿ ಪ್ರೋಟೀನ್ ಹೆಚ್ಚಾಗಿರೋದ್ರಿಂದ ಇದನ್ನು ಹಣ್ಣು, ತರಕಾರಿ, ಹೂ ಬಿಡೋ ಗಿಡಗಳಿಗೆ ಹೆಚ್ಚಾಗಿ ಬಳಸ್ತಾರೆ. ಯಾಕಂದರೆ ಪ್ರೋಟೀನ್ ಇಳುವರಿಯ ಗಾತ್ರವನ್ನು ಹೆಚ್ಚಿಸುತ್ತೆ. ಹಾಗೆ ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತೆ. ಸಾಸಿವೆ ಹಿಂಡಿ ಹಾಕೋದ್ರಿಂದ ನಿಮ್ಮ ಗಾರ್ಡನಲ್ಲಿ ಇರೋ ಎಲ್ಲ ಗಿಡಗಳು ಹೆಲ್ದಿಯಾಗಿರುತ್ತೆ. ಗ್ರೌಂಡ್ನಟ್ ಕೇಕ್ ಅಂದರೆ ಕಡಲೆಕಾಯಿಯ ಹಿಂಡಿ. ಕಡಲೆಕಾಯಿಯಿಂದ ಎಣ್ಣೆ ತೆಗೆದ್ಮೇಲೆ ಉಳಿದಿರೋ ವೇಸ್ಟಿಂದ ಇದನ್ನು ತಯಾರಿಸ್ತಾರೆ. ಇದರಲ್ಲಿ ಫಾಸ್ಫರಸ್, ಕ್ಯಾಲ್ಶಿಯಂ, ಐರನ್, ಜಿಂಕ್ ಇರುತ್ತೆ. ಇದು ಹೂವಿನ ಇಳುವರಿ ಹೆಚ್ಚಿಸುತ್ತೆ. ಕ್ಯಾಸ್ಟರ್ ಕೇಕ್ ಅಂದರೆ ಹರಳೆಣ್ಣೆ ಹಿಂಡಿ. ಹರಳಿನ ಬೀಜದಿಂದ ಎಣ್ಣೆ ತೆಗೆದ ನಂತರ ಉಳಿದಿರೋ ವೇಸ್ಟನ್ನು ಕ್ಯಾಸ್ಟರ್ ಕೇಕ್ ಅಂತಾರೆ. ಇದರಲ್ಲಿ ಮ್ಯಾಂಗನೀಸ್, ಜಿಂಕ್, ಕಾಪರ್ ಅಂಶ ಹೆಚ್ಚಾಗಿರುತ್ತೆ. ಇದು ಒಂದು ಒಳ್ಳೆಯ ಪೆಸ್ಟ್ ಕಂಟ್ರೋಲಿಂಗ್ ಫರ್ಟಿಲೈಸರ್. ಇದರ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದು ಕೇವಲ ಹುಳು ಹುಪ್ಪಟೆ ಮೇಲೆ ಮಾತ್ರ ಪರಿಣಾಮಕಾರಿ. ಎರೆಹುಳು ಹಾಗೂ ಮಣ್ಣಿನ ಸೂಕ್ಷ್ಮ ಜೀವಿಗಳ ಮೇಲೆ ಅಫೆಕ್ಟ್ ಆಗಲ್ಲ. ಬದಲಿಗೆ ಅದನ್ನು ಹೆಚ್ಚಿಸೋಕ್ಕೆ ಸಹಾಯ ಮಾಡುತ್ತೆ. ಇದು ಇಳುವರಿ, ಟೇಸ್ಟ್, ಸ್ಮೆಲ್ ಹಾಗೂ ಫ್ಲೇವರ್ನ ಹೆಚ್ಚಿಸುತ್ತೆ. ಸನ್ಫ್ಲವರ್ ಕೇಕ್ನ ಸೂರ್ಯಕಾಂತಿ ಬೀಜದ ಹಿಂಡಿ ಅಂತಾರೆ. ಇದು ಸೂರ್ಯಕಾಂತಿ ಬೀಜದಿಂದ ಎಣ್ಣೆ ತೆಗೆದ್ಮೇಲೆ ಉಳಿದಿರೋ ವೇಸ್ಟ್. ಇದರಲ್ಲಿ ನೈಟ್ರೋಜನ್, ಫಾಸ್ಫರಸ್ ಹಾಗೆ ಪೊಟ್ಯಾಷಿಯಂ ಅಂಶ ಇರುತ್ತೆ. ಮಣ್ಣಿನ ಕ್ವಾಲಿಟಿನ ಅದರಲ್ಲಿರೋ NPK ವ್ಯಾಲ್ಯೂಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೂರ್ಯಕಾಂತಿ ಬೀಜದ ಹಿಂಡಿ ಹಾಕೋದ್ರಿಂದ ಮಣ್ಣಲ್ಲಿ NPK ಲೆವೆಲ್ ಜಾಸ್ತಿ ಆಗುತ್ತೆ. ನೈಟ್ರೋಜನ್ನು ಕ್ಲೋರೋಫಿಲ್ ಹೆಚ್ಚಾಗೋಕ್ಕೆ ಅಗತ್ಯವಾಗಿರೋ ಅಂತಹ ಅಂಶ. ಫಾಸ್ಫರಸ್ಸು ಬೇರುಗಳು ಬೆಳೆಯೋಕ್ಕೆ ಸಹಾಯಕಾರಿ ಅಂಶ. ಹಾಗೆ ಪೊಟ್ಯಾಷಿಯಂ ಗಿಡದ ಆರೋಗ್ಯ ಕಾಪಾಡೋಕ್ಕೆ ಬೇಕಾಗಿರುವಂತಹ ಒಂದು ಅಂಶ. ಮಣ್ಣಲ್ಲಿರೋ ಈ ಎಲ್ಲ ಅಂಶವನ್ನು ಸೂರ್ಯಕಾಂತಿ ಹಿಂಡಿ ಹೆಚ್ಚಿಸುತ್ತೆ. ಸೆಸಮಮ್ ಕೇಕ್ ಅಂದರೆ ಬಿಳಿ ಎಳ್ಳಿನ ಹಿಂಡಿ. ಬಿಳಿ ಎಳ್ಳಿಂದ ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡಾದ್ಮೇಲೆ ಉಳಿದಿರೋ ಅಂತಹ ವೇಸ್ಟನ್ನ ಸೆಸಮಮ್ ಕೇಕ್ ಅಂತ ಕರೀತಾರೆ. ಇದರಲ್ಲಿ ಪ್ರೋಟೀನ್, ಅಮೈನೋ ಆಸಿಡ್, ಫೈಬರ್ ಕಂಟೆಂಟ್ ಅಧಿಕವಾಗಿರುತ್ತೆ. ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರುತ್ತೆ. ಇದರಿಂದಾಗಿ ಗಿಡಕ್ಕೆ ಯಾವುದೇ ರೀತಿಯ ಹಾನಿ ಆದರೂ ಗಿಡ ತಡ್ಕೊಳ್ಳೋ ಅಂಥ ಶಕ್ತಿ ಹೆಚ್ಚಾಗುತ್ತೆ. ಅದರಿಂದ ಬೇಗ ರಿಕವರ್ ಆಗುತ್ತೆ.
ಈ ಹಿಂಡಿಯನ್ನು ಡೈರೆಕ್ಟಾಗಿ ಗಿಡದ ಬುಡಕ್ಕೆ ಹಾಕಬೇಡಿ, ಯಾಕಂದರೆ ಇರುವೆಗಳಿಗೆ ಎಳ್ಳಿನ ಹಿಂಡಿ ಅಂದರೆ ಭಾಳ ಇಷ್ಟ, ಹಾಗಾಗಿ ಗೂಡು ಮಾಡೋ ಚಾನ್ಸಸ್ ಇರುತ್ತೆ. ಸೊ ಕೇರ್ ತಗೊಳ್ಳಿ. ಅವೆನ್ಯೂ ಕೇಕ್ ಅಂದರೆ ಹೊಂಗೆ ಬೀಜದ ಹಿಂಡಿ. ಹೊಂಗೆ ಬೀಜದಿಂದ ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡಿದ ನಂತರ ಉಳಿದಿರೋ ವೇಸ್ಟನ್ನ ಹೊಂಗೆ ಹಿಂಡಿ ಅಂತಾರೆ. ಇದು ಸಹ ಮಣ್ಣಲ್ಲಿರೋ NPK ಲೆವೆಲ್ನ ಹೆಚ್ಚಿಸಿ ಗಿಡಗಳ ಇಳುವರಿ ಜಾಸ್ತಿ ಮಾಡಿ ಗಿಡ ಹೆಲ್ದಿಯಾಗಿರಿಸುತ್ತೆ. ಮಣ್ಣಲ್ಲಿರೋ ಸಾರಾಂಶ ಎಲ್ಲ ಚೂರು ವೇಸ್ಟ್ ಆಗದೆ ಇರೋ ಹಾಗೆ ಗಿಡಕ್ಕೆ ತಲುಪ್ಸೋಕ್ಕೆ ಸಹಾಯ ಮಾಡುತ್ತೆ. ಈ ಹಿಂಡಿ ಇಲ್ಲಿ ಹೆಚ್ಚಾಗಿ ಸಿಗಲ್ಲ. ನಾವು ಇದನ್ನು ನಮ್ಮ ಊರಿಂದ ತಂದಿದ್ದು. ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಎಣ್ಣೆ ತಯಾರಿಸೋದ್ರಿಂದ ನಮಗೆ ಎಲ್ಲ ಥರದ ಹಿಂಡಿನೂ ಈಸಿಯಾಗಿ ಸಿಗುತ್ತೆ. ಕೋಕೋಪೀಟ್ ಅಂದರೆ ತೆಂಗಿನ ನಾರು. ಈ ತೆಂಗಿನ ನಾರು ಗಿಡಗಳಿಗೆ ಊಟದ ಬುತ್ತಿ ಇದ್ದಂಗೆ. ಮಣ್ಣಲ್ಲಿರೋ ಪೋಷಕಾಂಶವನ್ನು ಮಳೆಗೆ ಕೊಚ್ಕೊಂಡು ಹೋಗದೆ ಇರೋ ಹಾಗೆ ಕಾಪಾಡುತ್ತೆ. ಹಾಗೆ ನೀರಿನಾಂಶ ಸ್ಟೋರ್ ಮಾಡಿ ಬರಗಾಲದಲ್ಲಿ ಮಣ್ಣು ಒಣಗದೇ ಇರೋ ಹಾಗೆ ಗಿಡವನ್ನು ಬರದಿಂದ ಕಾಪಾಡುತ್ತೆ. ಕೊನೆಗೆ ಇದು ಗೊಬ್ಬರ ಆಗಿ ಗಿಡಕ್ಕೆ ಪೋಷಣೆ ಸಹ ಕೊಡುತ್ತೆ. ಹಿಂಡಿಗಳಾಗಲಿ ಕೋಕೋಪೀಟ್ ಆಗಲಿ ಎಲ್ಲ ನರ್ಸರಿಗಳಲ್ಲೂ ಹಾಗೆ ಆನ್ಲೈನಲ್ಲೂ ಸಿಗುತ್ತೆ. ಯಾವುದೇ ಕೇಕ್ನ ಪೌಡರ್ ಮಾಡಿ ಕೋಕೋಪೀಟ್ ಜೊತೆ ಮಿಕ್ಸ್ ಮಾಡಿ ಗಿಡದ ಬುಡಕ್ಕೆ ವೃತ್ತಾಕಾರದಲ್ಲಿ ಹಾಕಿದ್ರೆ ಆ ಪರ್ಟಿಕ್ಯುಲರ್ ಕೇಕ್ ತನ್ನ ಕೆಲಸವನ್ನು ಶುರು ಮಾಡುತ್ತೆ. 1 ವೀಕಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಇಲ್ಲಿ ನಾನು ಕೋಕೋನಟ್ ಕೇಕ್ ಅಥವಾ ಕೊಬ್ಬರಿ ಹಿಂಡಿಯನ್ನು ಬಳಸ್ಕೊಂಡಿದ್ದೀನಿ. ಈ ಹಿಂಡಿಗಳನ್ನು 6 ರಿಂದ 7 ದಿನ ನೀರಲ್ಲಿ ನೆನೆ ಹಾಕಿ 25 ml ನೆನೆ ಹಾಕಿರೋ ಲಿಕ್ವಿಡ್ನ 1 ಲೀಟರ್ ನೀರಲ್ಲಿ ಸೇರಿಸಿ ಪ್ರತಿ ಗಿಡಕ್ಕೆ 400 ml ಅಷ್ಟು 2 ತಿಂಗಳಿಗೊಮ್ಮೆ ಕೊಡೋದ್ರಿಂದ ಗಿಡಗಳು ಹೆಲ್ದಿಯಾಗಿ ಇಳುವರಿ ಹೆಚ್ಚಾಗುತ್ತೆ. ಹಾಗೂ ಈ ನೀರನ್ನು ಪೆಸ್ಟಿಸೈಡ್ ಆಗು ಸ್ಪ್ರೇ ಮಾಡ್ಬೋದು, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮೊದಲೇ ಹೇಳಿರೋ ಹಾಗೆ ನೀಮ್ ಕೇಕ್ ಅಂದರೆ ಬೇವಿನ ಹಿಂಡಿಯನ್ನು ಯೂನಿವರ್ಸಲ್ ಸಾಯಿಲ್ ಮಿಕ್ಸಲ್ಲೇ ಹಾಕ್ಬಿಡ್ತೀವಿ. ಯೂನಿವರ್ಸಲ್ ಸಾಯಿಲ್ ಮಿಕ್ಸ್ ಅಂದರೆ ಏನು, ಅದನ್ನು ಹೇಗೆ ಮಾಡೋದು ಅಂತ ನಿಮಗೆ ನಾವು ನಮ್ಮ ಹಿಂದಿನ ವಿಡಿಯೋಸಲ್ಲಿ ತೋರಿಸ್ಕೊಟ್ಟಿದ್ದೀವಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ, ಅಲ್ಲಿ ಹೋಗಿ ನೋಡಿ. ಈ ಹಿಂಡಿಗಳನ್ನು ಗಿಡಗಳಿಗೆ ಲಿಮಿಟಾಗಿ ಕೊಡಿ. ಓವರ್ಡೋಸ್ ಆದರೂ ಗಿಡಗಳು ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಹಾಗೆ ನಿಮಗೆ ಈ ಕಂಟೆಂಟ್ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹೆಚ್ಚಾಗಿ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸಪೋರ್ಟ್ ಆರ್ಗ್ಯಾನಿಕ್ ಟೆರೆಸ್ ಗಾರ್ಡನ್. ಥ್ಯಾಂಕ್ ಯು.